ಹರ 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 ಮಹಾದೇವ. ಬ್ಯಾಂಗ್ಳೂರ್ ಸಿಟಿ. ಇಲ್ಲಿ ಅರ್ಧಕ್ಕರ್ಧ ಜನ ಊರ್ ಬಿಟ್ಟು ಕೆಲ್ಸಕ್ಕೆ ಬಂದವರೇ ಜಾಸ್ತಿ. ಇಲ್ಲಿ ಸಮಯದ ಜೊತೆ ದಿನಗಳು ತುಂಬ ಫಾಸ್ಟಾಗಿ ಓಡ್ತಿರುತ್ತೆ. ಇನ್ನು ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸ ಹುಡ್ಕೊಂಡು ಬಂದವ್ರ ಕತೆ ಅಂತೂ ಅಷ್ಟೇ. ಫುಡ್ ಡೆಲಿವರಿ, ರ್ಯಾಪಿಡೋ ಈ ಥರ ಕೆಲಸ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಕೆಲಸ ಸಿಕ್ಕಿದ್ರು ಎಷ್ಟೇ ದುಡ್ಡಿದ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ದಿರೋ ಜನರೇ ಜಾಸ್ತಿ. ಆದರೆ ಆ ಒಂದು ರಾತ್ರಿ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಹಲೋ, ನಾಳೆ ಅಣ್ಣನ್ ನೀನೇ ಮೆಹಂದಿ ಬಿಡಿಸ್ತೀಯಲ್ವಾ ಪುಟಿ? ಅಮ್ಮ, ನಾನು ಇವಾಗ ಹೊರಡ್ತಾ ಇದ್ದೀನಿ. ಲಾಸ್ಟ್ ಬಸ್ಸಲ್ಲಿ ಬರ್ತೀನಿ. ಇವಾಗ ಹೊರಡ್ತಾ ಇದೀಯಾ? ಇಷ್ಟೊತ್ತಿಗೆ ಸ್ವಲ್ಪ ಬೇಗ ಹೊರಡೋದಲ್ವಾ ಪುಟಿ? ಅಯ್ಯೋ ಅಮ್ಮ, ನಿಂಗೇನು ಗೊತ್ತು, ಒಂದು ವಾರದಿಂದ ರಜಾ ಕೇಳ್ತಿದ್ದೀನಿ. ಮೀಟಿಂಗ್, ಕ್ಲೈಂಟ್ ಅದು ಇದು ಅಂತ ಅನ್ಕೊಂಡು ರಜಾನೇ ಕೊಟ್ಟಿಲ್ಲ. ನಾನು ಏನು ಮಾಡಲಿ ಹೇಳು? ಸರಿ, ಬೆಳಿಗ್ಗೆ ಬಸ್ ಇಳ್ದ್ಮೇಲೆ ಕಾಲ್ ಮಾಡು, ಅಪ್ಪನ್ ಕಳಿಸ್ತೀನಿ. ಸರಿ ಅಮ್ಮ, ನಾನು ಕಾವ್ಯಂಗೆ ಹೇಳಿದ್ದೀನಿ, ಅವಳು ಮೆಹಂದಿ ಹಾಕ್ಕೊಡ್ತಾಳೆ. ಸರಿ ಪುಟಿ. ಅಯ್ಯೋ, ಯಾರೂ ಜರ್ನಿ ಅಕ್ಸೆಪ್ಟ್ ಮಾಡ್ತಿಲ್ಲ ಅಲ್ಲ. ಏನು ಮಾಡಲಿ? ಬೈಕ್ ಆದರೂ ಸಿಗುತ್ತಾ ನೋಡೋಣ. ಬೈಕು ಸಿಗ್ತಿಲ್ವಲ್ಲ. ಯಾವಾಗಲೂ ಹೀಗೆ ಆಗೋದು ನನಗೆ. ಏನಪ್ಪ ಮಾಡಲಿ ಇವಾಗ? ನಾಳೆ ಬೆಳಗ್ಗೆ ಹೋಗ್ಲಾ? ಏನು ಮಾಡಲಿ? ಪಾಪ ಅಣ್ಣ ಕಾಯ್ತಾ ಇರ್ತಾನೆ. ಹೇಗಾದರೂ ಮಾಡಿ ಮೆಜೆಸ್ಟಿಕ್ ಸೇರಿಕೊಂಡ್ರೆ ಸಾಕು. ರ್ಯಾಪಿಡೋ, ಸ್ಟಾಪ್ ಸ್ಟಾಪ್. ರ್ಯಾಪಿಡೋನಾ? ಅಲ್ಲ ಮೇಡಮ್. ಸರ್, ನಾನು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ. ಕ್ಯಾಬ್, ಆಟೋ, ಬೈಕ್ ಯಾರೂ ಸಹ ರೈಡ್ ಅಕ್ಸೆಪ್ಟ್ ಮಾಡ್ತಿಲ್ಲ. ನಾನು ಅರ್ಜೆಂಟ್ ಊರಿಗೆ ಹೋಗ್ಬೇಕಿದ್ದೆ. ಪ್ಲೀಸ್ ನನ್ನ ಮೆಜೆಸ್ಟಿಕ್ ತನಕ ಡ್ರಾಪ್ ಮಾಡ್ತೀರಾ? ಸಾರಿ ಮೇಡಮ್, ಬೆಳಗ್ಗೆಯಿಂದ ಫುಡ್ ಡೆಲಿವರಿ ಮಾಡಿ ತುಂಬ ಸುಸ್ತಾಗಿದೆ. ನಾನು ಅಷ್ಟು ದೂರ ರೈಡ್ ಮಾಡಿ ಮತ್ತೆ ಪುನಃ ನನ್ನ ರೂಮ್ಗೆ ಸೇರ್ಕೊಳ್ಳೋಕ್ಕೆ ತುಂಬ ಹೊತ್ತು ರೈಡ್ ಮಾಡಬೇಕಾಗುತ್ತೆ ನಾನು. ಸರ್, ಇಲ್ಲಿಂದ 380 ರೂಪೀಸ್ ತೋರಿಸ್ತಿದ್ದೆ. ಅದ್ರ ಮೇಲೆ ನೀವು ಎಷ್ಟು ಚಾರ್ಜ್ ಮಾಡಿದ್ರೂ ಕೊಡ್ತೀನಿ. ನಾಳೆ ನನ್ನ ಅಣ್ಣನ ಮದುವೆ ಇದೆ. ಪ್ಲೀಸ್ ಸರ್, ಹೇಗಾದರೂ ಹೆಲ್ಪ್ ಮಾಡ್ತೀರಾ? ಪ್ಲೀಸ್ ಸರ್, ನಂಗೆ ಬೇರೆ ಏನೂ ತೋಚ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಸರಿ ಮೇಡಮ್, ಕೂತ್ಕೊಳ್ಳಿ. ಓಹ್, ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನನ್ನ ಹತ್ರ ಇನ್ನೊಂದು ಹೆಲ್ಮೆಟ್ ಇಲ್ಲಲ್ಲ ಮೇಡಮ್, ಏನು ಮಾಡೋದು? ನೋಡ್ಕೊಳ್ಳೋಣ ಬಿಡಿ ಸರ್. ಆಗೇನಾದರೂ ಆದರೆ ನಾನೇ ಫೈನ್ ಕಟ್ತೀನಿ, ಓಕೆನಾ? ಓಕೆ ಮೇಡಮ್. ಇವಾಗ ಹೈವೇಲಿ ಹೋಗೋದನ್ನ ಬೇರೆ ತಪ್ಪಿಸ್ಬೇಕಲ್ಲಪ್ಪ. ಸರಿ, ಏನೋ ಒಂದು ಮಾಡೋಣ ನಡಿ. ಥ್ಯಾಂಕ್ ಯು ಸರ್. ನೀವು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಿದ್ನೋ ನನಗಂತೂ ಗೊತ್ತಿಲ್ಲ. ಅಲ್ಲ ಮೇಡಮ್, ಅಣ್ಣನ ಮದುವೆ ಅಂತೀರಾ, ಸ್ವಲ್ಪ ಬೇಗ ಹೊರಡೋದಲ್ವಾ? ಅದು ಇಷ್ಟು ಲೇಟಾಗಿ? ಅಯ್ಯೋ ಸರ್, ಯಾರಿಗೆ ಹೇಳೋದು ನಮ್ಮ ಕಷ್ಟನ? IT ಪಾಡು ನಾಯಿ ಪಾಡ ಹೋಗಿದೆ. ಲೀವ್ ಕೇಳಿ 1 ವೀಕ್ ಆದ್ರೂ ಲೀವ್ ಕೊಟ್ಟಿಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋ ತನಕನೂ ಎಲ್ಲ ಮತ್ತೆ ಕೆಲಸ ಮಾಡಬೇಕು. ಬೆಂಗಳೂರು ಜೀವನ. ತುಂಬ ಎಕ್ಸೈಟ್ಮೆಂಟ್ ಎಲ್ಲ ಕೆಲ್ಸಕ್ಕೆ ಬಂದೆ. ಫ್ರೆಂಡ್ಸ್, ಮೋಜು, ಮಸ್ತಿ, ದುಡ್ಡು ಎಲ್ಲ ಇತ್ತು. ನೆಮ್ಮದಿ ಒಂದು ಬಿಟ್ಟು. ಆದಾಗೆ ನೀವೇನು ಕೆಲಸ ಮಾಡೋದು? ಫುಲ್ ಟೈಮಾ ಪಾರ್ಟ್ ಟೈಮಾ ಈ ಡೆಲಿವರಿ ಕೆಲಸ? ಮತ್ತೆ ನಿಮ್ಗೆ ಹೆಂಗೆ ಹೇಳ್ದಿ ನಾನು? ನಂದು ಒಂಥರ ನಿಮ್ಮ ಸ್ಟೋರಿ ಅಂತಾನೆ ಅನ್ಕೊಳ್ಳಿ. ಆದರೆ ನಿಮ್ಮ ಲಿಸ್ಟ್ಲಿ ಇರೋ ಫ್ರೆಂಡ್ಸು, ದುಡ್ಡು, ಮೋಜು, ಮಸ್ತಿ ಇದೆಲ್ಲ ಇಲ್ಲ. ಆದರೆ ನೆಮ್ಮದಿ ಒಂದಿದೆ. ನೀವು ಪ್ರಾಪರ್ ಬೆಂಗಳೂರೇನಾ? ಏನು ಎಜುಕೇಷನ್ ಮಾಡಿದ್ದೀರಾ? ನಮ್ಮ ಕೈಯಲ್ಲಿ ಏನಾದರೂ ಹೆಲ್ಪ್ ಆಗುತ್ತೇನೋ ಅಂತ ಕೇಳಿದೆ ಅಷ್ಟೇ. ಅವಳು ಅಷ್ಟು ಮಾತಾಡ್ತಿದ್ರು, ನನಗಿದ್ದ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ನ ಆ ರೈಡ್ನಲ್ಲಿ ಜಾಸ್ತಿ ಯೋಚನೆ ಮಾಡ್ತಿದ್ದೆ. ಕೆಲವೊಂದು ಸಲ ಮಾತಾಡಬೇಕು ಅಂತ ಅನಿಸ್ತಿತ್ತು. ಆದರೆ ಅವಳು ಕೇಳ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಮೂಡಿರಲಿಲ್ಲ. ಆದರೆ ಒಂದು ಸೈಲೆಂಟ್ ಕನೆಕ್ಷನ್ ಸ್ಟಾರ್ಟ್ ಆಗಿತ್ತು. ಕೆಲವ್ರು ಮಾತಾಡಲ್ಲ, ಆದರೆ ಅವ್ರ ನಡತೆಯಲ್ಲಿ ರೆಸ್ಪೆಕ್ಟ್ ಇರುತ್ತೆ. ಆದರೂ ಇವನು ಯಾಕೆ ಹೀಗಿದ್ದಾನೆ ಅನ್ನೋ ಕುತೂಹಲ ಜಾಸ್ತಿ ಆಯಿತು. ಕೆಲವು ಸಲ ಸೇಫ್ ಅಂದ್ಕೊಂಡು ಹೋಗಿದ್ದ ಜರ್ನಿನೂ ಭಯದ ನೆನಪಾಗುತ್ತೆ. ಆದರೆ
ಆ ಒಂದು ರಾತ್ರಿ ನನಗೆ ತುಂಬ ಸೇಫ್ ಫೀಲ್ ಕೊಡ್ತು. ಸ್ಲೋ ಆಗಿ ರೈಡ್ ಮಾಡಿದ್ದಾನೆ. ಹಂಪಂದ್ರು ಕೇರ್ಫುಲ್. ಅರೆ ಇವನು ಎಲ್ಲರ ಥರ ಅಲ್ಲ. ನೀವು ಪ್ರಾಪರ್ ಬ್ಯಾಂಗ್ಳೂರೇನಾ ಇಲ್ಲ ಏನು ಎಜುಕೇಷನ್ ಮಾಡಿದ್ದೀರಾ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು, ಜಾಬ್ ಸಿಗಲಿಲ್ಲ. ಸಿಕ್ಕಿದ್ರು ಸ್ಯಾಲ್ರಿ ಕಡಿಮೆ. ನಾನು ತುಂಬ ಫಾಸ್ಟಾಗಿ ದುಡ್ಡು ಮಾಡಬೇಕು ಅಂತ ಡೆಲಿವರಿ ಕೆಲಸ ಸ್ಟಾರ್ಟ್ ಮಾಡಿದೆ. ಟೆಂಪ್ರವರಿ ಅಂತ ಸ್ಟಾರ್ಟ್ ಮಾಡಿದೆ, ಇವಾಗಿದೆ ಪರ್ಮನೆಂಟ್ ಆಗೋಯ್ತು. ಇನ್ನು 15 ಮಿನಿಟ್ಸ್ ಇದೆ, ಬನ್ನಿ ಕಾಫಿ ಕುಡಿಯೋಣ. ಬೇಡ ಮೇಡಮ್, ತುಂಬ ದೂರ ಹೋಗಬೇಕು, ನಾನಿನ್ನು ಹೊರಡ್ತೀನಿ. ನಿಮ್ಮ ಸ್ಕ್ಯಾನರ್ ಅದು ತೋರಿಸಿ ಪೇ ಮಾಡ್ತೀನಿ. ನಾನು ನಿಮ್ಮನ್ನ ದುಡ್ಡಿಗೋಸ್ಕರ ಡ್ರಾಪ್ ಮಾಡಿಲ್ಲ, ಅಲ್ಲಿ ಯಾವುದೇ ವೆಹಿಕಲ್ಸ್ ಐತಿಲ್ಲ. ಮತ್ತು ನೀವು ತುಂಬ ನಂಬಿಕೆ ಇಟ್ಟು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಅದಕ್ಕೋಸ್ಕರ ಅಷ್ಟೇ. ಸರಿ, ನಾನಿನ್ನು ಹೊರಡ್ತೀನಿ. ಒಂದು ರಾತ್ರಿ, ಒಂದು ಸಿಚುವೇಶನ್, ಒಂದು ಡಿಸಿಷನ್ ಅವಳನ್ನ ಡ್ರಾಪ್ ಮಾಡೋ ಥರ ಆಯಿತು. ಅವಳು ಮಾತಾಡ್ತಿದ್ದ ಧ್ವನಿ ಇನ್ನೂ ನನ್ನ ಕಿವಿಲಿ ಕೇಳ್ತಾನೇ ಇದೆ. ಯಾವಾಗ ಯಾರನ್ನು ಮೀಟ್ ಮಾಡ್ತೀವಿ, ಯಾರು ನಮ್ಮ ಲೈಫ್ಗೆ ಸಡನ್ ಎಂಟ್ರಿ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ಆದರೆ ಇವಾಗ ಗೊತ್ತಾಗ್ತಿದೆ. ನಮ್ಮ ಹುಡುಗರು ಹಣೆ ಬರನೇ ಇಷ್ಟು. ಇದ್ದಾಗ ಗೊತ್ತಾಗಲ್ಲ, ದೂರ ಹೋದ್ಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಅವಳು ಅಷ್ಟು ಮಾತಾಡ್ತಿದ್ರು, ನಾನು ನನ್ನ ಲೈಫ್ ಚಿಂತೆಲೇ ಮುಳುಗಿ ಹೋಗಿದ್ದೆ. ಆದರೆ ಇವಾಗ ಆ ಚಿಂತೆ ಮರೆಸಿ ನನ್ನ ಮನಸ್ಸು ತುಂಬ ಅವಳೇ ತುಂಬಿಕೊಂಡಿದ್ದಾಳೆ. ಅವಳು ದೂರ ಹೋದ್ಮೇಲೆ ಗೊತ್ತಾಗ್ತಿದೆ, ಛೇ ಮಿಸ್ ಮಾಡಿಕೊಂಡೆ. ಏನಾಗ್ತಿದೆ ನನಗೆ? ಒಂದು ರೈಡ್ ಅಷ್ಟೇ, ಆದರೆ ಯಾಕೆ ಇವಳು ನನ್ನ ಮನಸ್ಸಲ್ಲಿ ಇಷ್ಟು ಉಳಿತಿದ್ದಾಳೆ? 3 ದಿನದಿಂದ ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರ್ತಾನೇ ಇದ್ದಾಳೆ. ಮರಿಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರೂ ಮರೆಯೋಕ್ಕಾಗ್ತಿಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತು ರ್ಯಾಪಿಡೋ ಮಾಡಲೇಬೇಕು ಅನಿಸ್ತಿದೆ. ಹಲೋ, ಎಲ್ಲಿದೆಯೋ? ಲಾಸ್ಟ್ ರೈಡು ಆ ಕಡೆ ಹೋದ್ರೆ ರೈಡ್ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನು ಊಟ ಮಾಡಿ ಮಲ್ಕೋ. ಸರಿ, ಬೇಗ ಬಾ. ಹಾಂ, ಬರ್ತೀನಿ. ಮೇಡಮ್ ಓ ಟಿ ಪಿ ಹೇಳ್ತೀರಾ? ಮೇಡಮ್ ಓ ಟಿ ಪಿ ಹೇಳಿ ಮೇಡಮ್. ಅವತ್ತು ನಿನ್ನ ಎಷ್ಟು ಹುಡುಕ್ತೆ ಗೊತ್ತಾ? ಒಂದು ನಂಬರ್ ಇಲ್ಲ, ಹೆಸರು ಕೂಡ ಗೊತ್ತಿಲ್ಲ. ಆದರೆ ನಿನ್ನ ನೆನ್ಪು ಮಾತ್ರ ಪ್ರತಿದಿನ ಬರ್ತಿತ್ತು. ಒಂದು ರೈಡ್ ಅಂದ್ಕೊಂಡೆ, ಆದರೆ ಅದು ಅದಕ್ಕಿಂತ ಜಾಸ್ತಿ ಆಯಿತು. ಮತ್ತೆ ನಿನ್ನ ನೋಡಬೇಕು ಅಂತ ಪ್ರತಿದಿನ ಅನ್ನಿಸ್ತಿತ್ತು. ಈ ಬೆಂಗಳೂರು ಯಾವಾಗ ಯಾರನ್ನ ಎಲ್ಲಿ ಸೇರಿಸುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಪ್ರತಿ ಜರ್ನಿಗೆ ಒಂದು ಡೆಸ್ಟಿನೇಷನ್ ಇರುತ್ತೆ, ಆದರೆ ಕೆಲವು ಜರ್ನಿಗಳು ಯಾರೊಂದಿಗೋ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ರಾತ್ರಿ ಸ್ಟಾರ್ಟ್ ಆದ ಜರ್ನಿ ಅಲ್ಲೇ ಮುಗ್ದೋಯ್ತು ಅಂದ್ಕೊಂಡೆ, ಆದರೆ ಲೈಫ್ಗೆ ಗೊತ್ತು ಯಾವಾಗ ಯಾರನ್ನ ಮೀಟ್ ಮಾಡಿಸ್ಬೇಕು ಅನ್ನೋದು. ಆ ದಿನ ಅವಳನ್ನ ನಾನು ಹುಡುಕ್ತಿದ್ದೆ, ಅವಳು ನನ್ನ ಹುಡುಕಿದ್ಲು. ಆದರೆ ಲೈಫ್ ನಮ್ಮನ್ನ ಅದೇ ಜಾಗಕ್ಕೆ ಈ ದಿನ ಮತ್ತೆ ಸೇರಿಸ್ತು. ಇದು ಒಂದು ಜರ್ನಿ ಅಲ್ಲ, ನನ್ನ ಕತೆ. ಶಾರ್ಟ್ ರೈಡ್.